ಒಂದು ಕಾಡಿನ ಹತ್ರ ಒಂದು ಹಳ್ಳಿ ಇತ್ತು. ಆ ಹಳ್ಳಿ ಸಂತೆಲಿ ಯಾವಾಗ್ಲೂ ಜನ ತುಂಬಿರ್ತಿದ್ರು. ಅಲ್ಲಿಗೆ ಒಂದು ಆನೆ ಮತ್ತೆ ಅದ್ರ ಮರಿ ಬರ್ತಾ ಇರ್ತಿದ್ವು. ಆನೆ ಮರಿ ಆಟ ಆಡ್ತಿತ್ತು, ಮತ್ತೆ ಅದ್ರ ತಾಯಿ ಏನ್ ಮಾಡ್ತಿತ್ತೋ ಹಾಗೆ ಮಾಡ್ತಿತ್ತು. ಆನೆಗಳು ಯಾವಾಗ್ಲೂ ಬರ್ತಿದ್ರಿಂದ ಎಲ್ಲಾ ಜನರಿಗೂ ಒಗ್ಗಿ ಹೋಗಿತ್ತು. ಆನೆ ಸಂತೆಲಿ ತಿಂತಾ ಇತ್ತು, ಜನರು ಅದನ್ನ ಪ್ರೀತಿಸ್ತಿದ್ರು. ಮಕ್ಕಳೆಲ್ಲ ಆನೆ ಮರಿ ಜೊತೆ ಆಟ ಆಡ್ತಾ ಇದ್ರು. ಈ ಆನೆಗಳು ಅಂಗಡಿಯಿಂದ ಅಂಗಡಿಗೆ ಹೋಗ್ತಾ ಇದ್ವು. ಅಂಗಡಿಯವನು ಏನಾರು ಕೊಟ್ರೆ ಆನೆ ಮರಿ ಅದರೊಡನೆ ತುಂಟಾಟ ಮಾಡ್ತಿತ್ತು. ಆದ್ರೆ ಎಲ್ಲರಿಗೂ ಮರಿ ಅಂದ್ರೆ ತುಂಬಾನೇ ಪ್ರೀತಿ. ದರ್ಜಿಯನ್ನ ಬಿಟ್ಟು. ದರ್ಜಿ, ತಿನ್ನೋಕೆ ಏನಾರು ಕೊಡ್ತ್ಯಾ? ದಡಿ ಆನೆ, ಹೋಗಿಲ್ಲಿಂದ. ಹೋಗ್ತೀಯೋ ಅಥವಾ ನಿನಗೆ ಪಾಠ ಕಲಿಸ್ತೀನಿ ಇರು. ಒಂದಿನ ಆನೆಗಳು ಸಂತೆಲಿ ಬರ್ತಿದ್ದಾಗ ಜೋರಾಗಿ ಗಾಳಿ ಬೀಸ್ತು. ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹಾರ್ಹೋದ್ವು. ಅಂಗಡಿಯವರು ಅವರವರ ವಸ್ತುಗಳನ್ನ ಬೇಗ ಒಳಗಿಡೋಕೆ ಆರಂಭಿಸಿದ್ರು. ಆನೇನು ಅವ್ರಿಗೆಲ್ಲ ಸಹಾಯ ಮಾಡ್ತು. ಹಣ್ಣು ತರಕಾರಿಗಳ ಬುಟ್ಟಿಗಳನ್ನ ತಗೊಂಡು ಅಂಗಡಿಯೊಳಗೆ ಇಟ್ಟು. ಆನೆ ಮರಿ ಪಾತ್ರೆಗಳನ್ನ ಅಂಗಡಿಯೊಳಗೆ ಇಡ್ತಿತ್ತು. ಬಟ್ಟೆಗಳು ಹಾರ್ತಿರೋದನ್ನ ಆನೆಗಳು ನೋಡಿದ್ವು. ಅಯ್ಯೋ, ಸಹಾಯ ಮಾಡಿ, ಯಾರಾದ್ರೂ ಸಹಾಯ ಮಾಡಿ, ಈ ಬಟ್ಟೆಗಳೆಲ್ಲ ಹಾರ್ ಹೋಗ್ತಿವೆ. ಸಹಾಯ ಮಾಡಿ, ಈ ಬಟ್ಟೆಗಳೆಲ್ಲ ಹಾರ್ ಹೋಗ್ತಿವೆ. ಆನೆ ದರ್ಜಿಗೆ ಸಹಾಯ ಮಾಡಬಾರ್ದು ಅಂತ ಯೋಚಿಸಿದ್ರು ಅವನ ಸ್ಥಿತಿನ ನೋಡಿ ಮನಸ್ಸು ಬದಲಾಯಿಸ್ತು. ಅಯ್ಯೋ, ಸಹಾಯ ಮಾಡಿ, ಯಾರಾದ್ರೂ ಸಹಾಯ ಮಾಡಿ. ಆನೆ ಬಟ್ಟೆಗಳನ್ನೆಲ್ಲ ತಗೊಂಡ್ರೆ ಆನೆ ಮರಿ ಹಾರಿ ಹೋಗ್ತಿದ್ದ ಬಟ್ಟೆಗಳನ್ನ ತನ್ನ ಸೊಂಡಿಲಿಂದ ಹಿಡ್ಕೊಂತು. ದರ್ಜಿ ಆನೆಗಳಿಗೆ ಬೆನ್ನು ತಟ್ಟಿ ಧನ್ಯವಾದ ಹೇಳ್ದ. ಧನ್ಯವಾದ ಗೆಳೆಯರೆ, ಕ್ಷಮಿಸಿ, ತೊಂದರೆ ಕೊಟ್ಟೆ. ನನ್ನ ಕೆಟ್ಟ ನಡವಳಿಕೆಯನ್ನ ಕ್ಷಮಿಸಿ. ದಯೆಯೇ ಪರಮಧರ್ಮ. ಒಂದು ಕಾಡಿತ್ತು. ಅಲ್ಲಿ ಒಂದು ಸಿಂಹ ಅದರ ಕುಟುಂಬದ ಜೊತೆ ವಾಸ ಮಾಡ್ತಿತ್ತು. ಅವನ ಹೆಂಡತಿ ಮತ್ತೆ 2 ಪುಟ್ಟ ಮರಿಗಳ ಜೊತೆ. ಅದರದು ಸುಖಮಯವಾದ ಜೀವನ. ಹೋಗಿ ಬರ್ತೀನಿ, ಆಡ್ಕೊಳ್ಳಿ. ಹೋಗಿ ನಿಮ್ಗೆಲ್ಲ ಊಟ ತರ್ತೀನಿ. ಹೋಗಿ ಬಾ ಅಪ್ಪ. ಸಿಂಹ ಆಹಾರನ ಹುಡುಕ್ತಾ ಹುಡುಕ್ತಾ ಹೋಯ್ತು. ಪೊದೆನ ಸರಿಸಿ ನೋಡ್ತು. ಅಲ್ಲೊಂದು ನರಿ ಮರಿ ಇತ್ತು. ಅದು ಭಯದಿಂದ ಕಣ್ಣು ಮುಚ್ಚಿ ನಡುಗುತ್ತಿತ್ತು. ಸಿಂಹ ಆ ಮರಿನ ಕಚ್ಕೊಂಡು ತನ್ನ ಜೊತೆ ಕರ್ಕೊಂಡು ಹೋಯ್ತು. ನಮಗೀಗ 3 ಮರಿಗಳು. ಇವರೆಲ್ಲ ಜೊತೆಯಲ್ಲೇ ಬೆಳೆಯುತ್ತಾರೆ. ಹೀಗೆ ಒಂದು ದಿನ ಮರಿಗಳು ಗುಹೆಯ ಹೊರಗೆ ಆಟ ಆಡ್ತಿದ್ವು. ಅಲ್ಲೊಂದು ಆನೆ ಹೋಗ್ತಿತ್ತು. ಅದನ್ನ ನೋಡಿ ಸಿಂಹದ ಮರಿಗಳು ಅದರ ಮೇಲೆ ಹಾರಿ ದಾಳಿ ಮಾಡಿದ್ವು. ಇದನ್ನ ನೋಡಿದ ನರಿ ಮರಿ ಭಯದಿಂದ ಗುಹೆ ಒಳಗೆ ಓಡ್ತು. ಸಿಂಹದ ಮರಿಗಳು ಧೈರ್ಯಶಾಲಿಗಳು. ಆನೆ ಹೋಗೋ ತನಕ ದಾಳಿ ಮಾಡ್ತಾನೆ ಇದ್ವು. ಆನೆ ಹೋದ್ಮೇಲೆ ನರಿ ಮರಿ ತಲೆ ತಗ್ಸಿ ಹೊರಗೆ ಬಂತು. ಎಲ್ಲರೂ ಊಟಕ್ಕೆ ಕೂತಾಗ, ಅಮ್ಮ, ಇವತ್ತು ಆನೆನ ನೋಡಿ ಈ ನರಿ ಮರಿ ಒಳಗ್ ಓಡ್ತು. ನಾವಿಬ್ರು ದಾಳಿ ಮಾಡಿದ್ರು ನರಿಗೆ ಭಯ ಆಗಿತ್ತು. ನರಿ ಮರಿ ನಾಚಿಕೆಯಿಂದ ಅಳುತ್ತಿತ್ತು. ನಾನು ಬೇರೆ ರೀತಿ ಇದ್ದೀನಿ. ನನ್ನ ನಡವಳಿಕೆನೂ ಬೇರೆ ತರ. ನಾನೀಗ ನನ್ನ ಕುಟುಂಬದ ಹತ್ತಿರ ಹೋಗ್ಬೇಕು. ಹೆದರಬೇಡ, ನಿನ್ನ ಕುಟುಂಬನ ಹುಡುಕಕ್ಕೆ ನಾವು ಸಹಾಯ ಮಾಡ್ತೀವಿ. ಮಾರನೇ ದಿನ ಸಿಂಹದ ಕುಟುಂಬ ನರಿ ಮರಿನ ಅದರ ಕುಟುಂಬದ ಜೊತೆ ಸೇರ್ಸೋಕೆ ಹೊರಡ್ತು. ಅದು ನನ್ನ ಅಮ್ಮ, ಅಪ್ಪ, ಅದು ನನ್ನ ಕುಟುಂಬ. ಸಿಂಹದ ಕುಟುಂಬ ದೂರಾನೇ ನಿಂತು
ನರಿ ಮರಿಗೆ ಹೋಗೋಕೆ ಹೇಳ್ತು. ಅಮ್ಮ ನರಿ ಮರಿನ ನೆಕ್ತು, ಮತ್ತೆ ಮರಿ ಬೇರೆ ನರಿಗಳ ಮೈಗೆ ಮೈ ಉಜ್ತು. ಹೀಗೆ ಅವುಗಳು ಪ್ರೀತಿ ಮಮತೆಗಳನ್ನ ತೋರಿಸ್ಕೊಂಡ್ವು. ಸಮಾನರಲ್ಲಿ ಸ್ನೇಹ ಯಾವಾಗಲೂ ಉತ್ತಮ. ಒಂದಿನ ಒಬ್ಬ ಯಾತ್ರಿಕ ಬೆನ್ನಿಗೆ ಚೀಲ ಹಾಕ್ಕೊಂಡು ನಡ್ಕೊಂಡು ಹೋಗ್ತಿದ್ದ. ಸುಸ್ತಾಗಿ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅನ್ನಿಸ್ತು. ಸುತ್ತ ಎಲ್ಲೂ ಒಂದ್ ಮರನೂ ಕಾಣ್ಲಿಲ್ಲ. ನಡೆದು ಕೊನೆಗೂ ಮರಗಳಿರೋ ಒಂದು ಜಾಗಕ್ಕೆ ಬಂದ. ಅಲ್ಲಿ ಬಂಜರು ಭೂಮಿ, ಇಲ್ಲಿ ಇದ್ದಕ್ಕಿದ್ದಂತೆ ಉದ್ಯಾನವನ. ಸೃಷ್ಟಿಕರ್ತ ಎಷ್ಟು ಪೆದ್ದ ಅಂದ್ಕೊಂಡ. ಮರಗಳಲ್ಲಿ ಬಗೆ ಬಗೆ ಹಣ್ಣುಗಳು ಮಾಗಿದ್ವು. ಯಾತ್ರಿಕ ಚೆನ್ನಾಗಿ ಹಣ್ಣು ತಿಂದ. ತಿನ್ನುವಾಗ ಕಿತ್ತಳೆ ಮರದ ಪಕ್ಕ ಇದ್ದ ಕುಂಬಳಕಾಯಿ ಬಳ್ಳಿ ನೋಡ್ದ. ಎಷ್ಟು ದೊಡ್ಡ ಗುಂಡು ಗುಂಡು ಕಾಯಿ, ಅದು ತೆಳುವಾದ ಬಳ್ಳಿಯಲ್ಲಿ. ಕಿತ್ತಳೆ ಸಣ್ಣ ಹಣ್ಣು, ಆದ್ರೂ ದೊಡ್ಡ ಮರದ ಮೇಲೆ, ಅಷ್ಟು ಎತ್ತರದಲ್ಲಿ. ಪ್ರಕೃತಿ ಹುಚ್ಚಾಗಿದೆ. ಸೃಷ್ಟಿ ಮಾಡಿದವನ್ಗೆ ಏನೂ ಗೊತ್ತಿಲ್ಲ. ಕೆಟ್ಟ ವಿನ್ಯಾಸ ಇದು. ಅವನು ಸೃಷ್ಟಿನ ಅಣಗಿಸ್ದ, ಮತ್ತೆ ಅಲ್ಲೇ ಮಲಗ್ದ. ಸ್ವಲ್ಪ ಹೊತ್ನಲ್ಲೇ ಗಾಢವಾದ ನಿದ್ರೆಗೆ ಹೋಗಿ ಗೊರ್ಕೆ ಹೊಡಿಯಕ್ ಶುರು ಮಾಡ್ದ. ಇದ್ದಕ್ಕಿದ್ದಂಗೆ ಏನೋ ಧಡ್ ಅಂತ ಸದ್ದಾಯ್ತು. ಗಾಬರಿಯಿಂದ ಎದ್ದ, ಸುತ್ತಲೂ ನೋಡ್ದ. ಅಲ್ಲಿ ಒಂದು ಕಿತ್ಲೆ ಇತ್ತು. ಅವನ್ ತಲೆ ಮೇಲೆ ಬಿದ್ದಿದ್ದು ಬರೀ ಒಂದು ಕಿತ್ಲೆ ಹಣ್ಣು. ಆಗ ಅವನ್ಗೆ ಸೃಷ್ಟಿ ಗುಟ್ಟು ಗೊತ್ತಾಯ್ತು. ಅಯ್ಯೋ, ನನ್ನ ತಲೆ ಮೇಲೆ ಕುಂಬಳಕಾಯಿ ಬಿದ್ದಿದ್ರೆ ನನ್ನ ಗತಿ. ಅಬ್ಬಾ, ಕುಂಬಳಕಾಯಿ ನೆಲದಲ್ಲಿದ್ರೇನೆ ಕ್ಷೇಮ. ಪ್ರತಿ ಸೃಷ್ಟಿಯ ಹಿಂದೇನೂ ಒಂದು ಕಾರಣ ಇರುತ್ತೆ. ಒಂದು ಹಳ್ಳಿಲಿ ಜೀವ ಅನ್ನೋ ಒಬ್ಬ ವ್ಯಾಪಾರಸ್ಥ ಇದ್ದ. ಅವನು ಒಂದಿನ ಪಕ್ಕದ ಹಳ್ಳಿಲಿ ಏನಾದ್ರೂ ವ್ಯಾಪಾರ ಹುಡುಕೊಂಡು ಹೊರಟ. ಅಬ್ಬಾ, ಈ ಬಿಸಿಲು ಜೊತೆಗೆ ಈ ಕಬ್ಬಿಣ ತಕಡಿ ಇದನ್ನ ಹೊತ್ತು ಸುಸ್ತಾಗಿದೆ. ಅಬ್ಬಾ, ಎಷ್ಟು ಭಾರ ಇದು. ಸ್ವಲ್ಪ ನೆರಳಲ್ಲಿ ಕೂತು ವಿಶ್ರಾಂತಿ ತಗೊಂಡು ಆಮೇಲೆ ಮುಂದೆ ಹೋಗ್ತೀನಿ. ಅವನಿಗೆ ಅವನ ತಕ್ಕಡಿ ಅಂದ್ರೆ ತುಂಬಾನೇ ಇಷ್ಟ. ಯಾಕಂದ್ರೆ ಅದು ಅವನ ಅಜ್ಜ ಕೊಟ್ಟ ತಕ್ಕಡಿ. ನಾನು ಇದನ್ನ ಶಕ್ತಿ ಮನೆಯಲ್ಲಿ ಇಡೋದೇ ಸರಿ. ಶಕ್ತಿ, ನಾನು ಕೆಲಸದ ಮೇಲೆ ಪಕ್ಕದ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಈ ಕಬ್ಬಿಣದ ತಕ್ಕಡಿ ತುಂಬಾ ಭಾರ. ಇದನ್ನ ನಿನ್ನ ಹತ್ರ ಸ್ವಲ್ಪ ದಿನ ಇಟ್ಕೋ. ನಾನು ಹಿಂದಿರುಗದ ಮೇಲೆ ಇದನ್ನ ತಗೊಂಡು ಹೋಗ್ತೀನಿ. ಓ, ಯೋಚನೆ ಮಾಡಬೇಡ ಜೀವ, ನೀನು ಬರೋವರೆಗೂ ಇದನ್ನ ಇಟ್ಕೊಂಡಿರ್ತೀನಿ. ಜೀವ ಶಕ್ತಿಗೆ ಧನ್ಯವಾದ ಹೇಳಿ ಹೊರಟು ಹೋದ. ಈ ತಕಡಿ ತುಂಬಾ ಬೆಲೆ ಬಾಳುತ್ತೆ ಅನ್ಸುತ್ತೆ. ಇದನ್ನ ನಾನೇ ಇಟ್ಕೊಂಡ್ಬಿಡ್ತೀನಿ, ಜೀವನಿಗೆ ಕೊಡಲ್ಲ. ಒಂದಿನ ಜೀವ ತಕ್ಕಡಿನ ಇಸ್ಕೊಳಕ್ಕೆ ಶಕ್ತಿ ಮನೆಗೆ ಬಂದ. ಬಾ ಜೀವ, ಕೂತ್ಕೋ, ಸ್ವಲ್ಪ ತಿನ್ನಕ್ಕೇನಾದ್ರೂ ಕೊಡ್ತೀನಿ. ಬೇಡ ಬೇಡ, ನನಗೆ ಸುಸ್ತಾಗಿದೆ. ಈಗ ಮನೆಗೆ ಹೋಗಬೇಕು. ನನ್ನ ತಕಡಿನ ಕೊಡು, ನಾನು ಹೊರಡ್ತೀನಿ. ಅದು ಜೀವ, ಇಲಿಗಳು ನಿನ್ ತಕಡಿನ ತಿನ್ಬಿಟ್ವು. ಇಲಿಗಳ ಕಾಟ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಜೀವನಿಗೆ ತುಂಬಾ ಬೇಜಾರಾಯ್ತು. ತಕ್ಷಣ ಅವನಿಗೊಂದು ಉಪಾಯ ಹೊಳಿತು. ಹೇ ಶಕ್ತಿ, ನಿನ್ನ ಮಗನನ್ನು ಕಳಿಸು. ನಾನು ನಿಮ್ಗೆಲ್ಲ ಉಡುಗೊರೆ ತಂದಿದ್ದೀನಿ. ಅದನ್ನ ಅವನ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ಓ, ಖಂಡಿತ. ಎಷ್ಟು ಹೊತ್ತಾದ್ರೂ ಅವನ್ ಮಗ ಬರ್ಲೇ ಇಲ್ಲ. ಶಕ್ತಿಗೆ ಚಿಂತೆ ಆಯ್ತು. ಎಲ್ಲಿ ಈ ಹುಡುಗ? ಹುಡುಗರ ತರಕ್ಕೆ ಇಷ್ಟು ಹೊತ್ತು ಬೇಕಾ? ನಾನು ಜೀವನ್ ಮನೆಗೆ ಹೋಗಿ ನೋಡೋದೊಳ್ಳೇದು. ಜೀವ, ನನ್ ಮಗ ರವಿಯಲ್ಲಿ? ನಿನ್ನ ಮಗನ್ನ ಒಂದು ಹದ್ದು ತಗೊಂಡು ಹೊರಟೋಯ್ತು. ಏನು? ಏನ್ ಹೇಳ್ತಾ ಇದ್ಯಾ? ರವಿ ತರ ದೊಡ್ಡ ಹುಡುಗನ್ನ
ಹದ್ದು ಹೇಗ್ ತಗೊಂಡೋಗುತ್ತೆ? ನಿಜ ಹೇಳು, ಇಲ್ದಿದ್ರೆ ಇಬ್ರು ಹೊಡೆದಾಡಕ್ಕೆ ಶುರು ಮಾಡ್ತಾರೆ. ಇಬ್ರು ಹಳ್ಳಿಯ ಪಂಚಾಯ್ತಿ ಕಟ್ಟೆಗೆ ಬರ್ತಾರೆ. ಹೇಳಿ, ಏನಾಗಬೇಕು? ಜೀವ ನನ್ನ ಮಗನನ್ನ ಕದ್ದಿದ್ದಾನೆ. ಅವನು ನನ್ನ ಮಗನನ್ನ ಹದ್ದು ತಗೊಂಡು ಹೋಯ್ತು ಅಂತ ಹೇಳ್ತಾ ಇದ್ದಾನೆ. ನನ್ನ 10 ವರ್ಷದ ಮಗನನ್ನ ಒಂದು ಹದ್ದು ಹೇಗೆ ಎತ್ಕೊಂಡೋಗುತ್ತೆ? ನೀವೇ ಹೇಳಿ ಸ್ವಾಮಿ. ಹಾಗಾದ್ರೆ ಇವನು ನನ್ನ ಕಬ್ಬಿಣ ತಕಡಿನ ಇಲಿ ತಿಂದ್ಬಿಡ್ತು ಅಂದ. ಅದು ಸಾಧ್ಯನಾ? ಏನಿದು ಹುಡುಗಾಟ? ಈಗ ಹೇಳು ಶಕ್ತಿ, ಎಲ್ಲಿ ಕಬ್ಬಿಣದ ತಕಡಿ? ಅದು ಅದು ನನಗೆ ಗೊತ್ತಿಲ್ಲ ಸ್ವಾಮಿ. ಆದ್ರೆ ಮನೇಲಿ ಒಂದ್ಸಲ ಹುಡುಕ್ತೀನಿ. ಸರಿ, ಹಾಗಾದ್ರೆ ಮನೆಯೆಲ್ಲ ಹುಡುಕಿ ಇವನಿಗೆ ಅದನ್ನ ಹಿಂದಿರುಗಿಸು. ಜೀವ, ಇವನ ಮಗ ಎಲ್ಲಿ ಅಂತ ಹೇಳು. ನನ್ನ ತಕ್ಕಡಿ ಸಿಕ್ಕ ತಕ್ಷಣ ಅವನನ್ನ ಹಿಂದಿರುಗಿಸ್ತೀನಿ. ಶಕ್ತಿ ತಕ್ಕಡಿನ ಜೀವನಿಗೆ ಹಿಂದಿರುಗಿಸ್ತಾನೆ. ತಕ್ಷಣ ಜೀವ ರವಿಯನ್ನು ಹೋಗಲು ಬಿಡ್ತಾನೆ. ಜೀವನಿಗೆ ತನ್ನ ಚುರುಕುತನದ ಮೇಲೆ ಹೆಮ್ಮೆ ಆಗತ್ತೆ. ದುರಾಸೆ ದುಃಖದ ಮೂಲ. ಗೋಲು ಮತ್ತೆ ಮೋಲು ಒಳ್ಳೆ ಗೆಳೆಯರು. ಗೋಲು ಭಯದ ಸ್ವಭಾವದವನು, ಮೋಲು ಧೈರ್ಯವಂತ ಹುಡುಗ. ಒಂದಿನ ಇಬ್ರು ಪಕ್ಕದ ಊರಿನ ಜಾತ್ರೆಗೆ ಹೊರಟ್ರು. ಮೋಲು, ಪಕ್ಕದ ಊರಿಗೆ ಹೋಗಕ್ಕೆ ಕಾಡನ್ ದಾಟಬೇಕು ಅಲ್ವಾ? ನಿನ್ಗೆ ಭಯ ಆಗೋಲ್ವಾ ಅಂತ ಗೋಲು ಕೇಳ್ದ. ಏ ಗೋಲು, ಹೆದರ್ಬೇಡ ಕಣೋ. ಕಾಡಿನ ಪ್ರಾಣಿಗಳೆಲ್ಲ ನನ್ ಗೆಳೆಯರು, ಬಾ ಹೋಗೋಣ ಎಂದು ಹಾಸ್ಯ ಮಾಡಿದ ಮೋಲು. ಅವರು ಕಾಡನ್ನ ತಲುಪಿದ್ರು. ಆದ್ರೂ ಗೋಲುಗೆ ಭಯ ಇತ್ತು. ಕಾಡಿನ ಶಬ್ದಗಳು ಅವನನ್ನ ಇನ್ನೂ ಭಯಪಡಿಸ್ತಿದ್ವು. ಮೋಲು ಹಾಡ್ತಾ ಅವನನ್ನ ಹುರಿದುಂಬಿಸ್ತಿದ್ದ. ಸ್ವಲ್ಪ ಹೊತ್ತಿಗೆ ಯಾವುದೋ ಪ್ರಾಣಿಯ ಗುಟುರು ಕೇಳಿಸ್ತು. ಧೈರ್ಯವಂತ ಮೋಲು ಕೂಡ ನಡುಗ್ತಿದ್ದ. ಏನದು? ಗೋಲು ಕೇಳ್ದ. ಕರಡಿ ಕರಡಿ ಎಂದ ಮೋಲು. ಮೋಲು ಒಂದು ಮರನ ನೋಡ್ದ. ಅವನು ಆ ಮರದ ಹತ್ರ ಓಡಿ ಎತ್ತರಕ್ಕೆ ಹತ್ತಿದ. ಗೋಲು ಯೋಚಿಸ್ತಿದ್ದ. ಅವನಿಗೆ ಒಂದು ಉಪಾಯ ಹೊಳಿತು. ಅವನು ಉಸಿರು ಕಟ್ಟಿ ನೆಲದ ಮೇಲೆ ಮಲಗ್ದ. ಕರಡಿ ಅವನ ಹತ್ರ ಬಂದು ಅವನನ್ನ ಮೂಸ್ತು. ಅವನು ಸತ್ತಿದ್ದಾನೆ ಅಂತ ತಿಳ್ಕೊಂಡು ಅದು ಹೊರಟೇ ಹೋಯ್ತು. ಮೋಲು ಮರದಿಂದ ಕೆಳಗಿಳ್ದು ಗೋಲು ಹತ್ರ ಬಂದ. ಏ ಗೋಲು, ಆ ಕರಡಿ ನಿನ್ ಕಿವಿನಲ್ಲಿ ಏನೋ ಹೇಳ್ತು. ಏನೋ ಅದು? ಏನ್ ಹೇಳ್ತು? ನಿನ್ನಂಥ ಸ್ವಾರ್ಥಿಗಳಿಂದ ದೂರ ಇರಲು ಎಚ್ಚರಿಕೆ ಕೊಡ್ತು. ಮೋಲು ನಾಚಿಕೆಯಿಂದ ತಲೆ ತಗ್ಗಿಸ್ದ. ಆದ್ರೆ ನಿನ್ನನ್ ಒಳ್ಳೆ ಗೆಳೆಯ. ಈ ಸತಿ ನಿನ್ನನ್ನ ಕ್ಷಮಿಸ್ತೀನಿ. ಇನ್ನೊಂದ್ಸತಿ ತಪ್ಪು ಮಾಡ್ಬೇಡ. ಇಬ್ರು ಜೊತೆಗೆ ಹಳ್ಳಿಗೆ ಹೋದ್ರು.